Yes, good afternoon everyone. Okay, so I think in the last session what we discussed. So a different form of hydrogen, right? So I think we have that here 4 different form of hydrogen. One can be on here. So atomic hydrogen, okay, nascent hydrogen, active hydrogen, and ortho and as well as that para hydrogen. So these things are, that we had a discussions regarding these particular factors. Okay, and most important thing is that, so in that, so let me clarify one particular fact here. Okay, so regarding that ortho and as well as that para hydrogen. ಇವಾಗ ನಾರ್ಮಲ್ ಆಗಿ ನಮಗೆ ಆರ್ಥೋ ಆ್ಯಂಡ್ ಪ್ಯಾರಾ ಅಂತ ಅಂದಾಗ ಸೊ ಬೇಸ್ಡ್ ಆನ್ ದ ಟೆಂಪ್ರೇಚರ್ ನಾವು ಸ್ಟೆಬಿಲಿಟಿನ ಹೇಳ್ತಾ ಹೋಗ್ತೀವಿ ಹೌದಾ. ಸೊ ಅಟ್ ಹೈ ಟೆಂಪ್ರೇಚರ್ ಆರ್ಥೋ ಈಸ್ ಬೀಂಗ್ ಮೋರ್ ಸ್ಟೇಬಲ್ ಆಸ್ ಕಂಪೇರ್ ಟು ಪ್ಯಾರಾ. ಅಟ್ ಲೋ ಟೆಂಪ್ರೇಚರ್ ಪ್ಯಾರಾ ಈಸ್ ಬೀಂಗ್ ಮೋರ್ ಸ್ಟೇಬಲ್ ದೆನ್ ಕಂಪೇರ್ ಟು ದಟ್ ಕರೆಸ್ಪಾಂಡಿಂಗ್ ಆರ್ಥೋ. ಬಟ್ ಅವನು ಆರ್ಡಿನರಿ ಟೆಂಪ್ರೇಚರ್ ಅಂತ ಕೇಳಿದಾಗ if you can say that here, if you can ask that here at ordinary temperature, so which particular hydrogen so will be more stable anta andaga always been that here at ordinary temperature itself here ortho is being more stable as compared to para. Okay, and percentage estirutte anta andre so ordinary temperature alli ortho being an here 75% and para being an here 25%. idondu gottirli fact. Okay, and regarding one more particular point, ಸೊ ನಿಮಗೆ ಆಕ್ಲೂಷನ್ ಅನ್ನೋ ಪ್ರೋಸೆಸ್ ಗೊತ್ತಿದೆಯಾ? ಡು ಯು ಹರ್ಡ್ ಅಬೌಟ್ ದಟ್ ಆಕ್ಲೂಷನ್? ಎಸ್, ಸೊ ಹೈಡ್ರೋಜನ್ ಆ್ಯಂಡ್ ಪಲಾಡಿಯಮ್, ಸೊ ವಿಚ್ ಮೀನ್ಸ್ ದಟ್ ಇದು ಸಪ್ರೇಟ್, ಇದು ಹೈಡ್ರೋಜನ್ ಅಂತ ಅಲ್ಲ. ನಾರ್ಮಲ್ ಆಗಿ ಎನಿ ಪರ್ಟಿಕ್ಯುಲರ್ ಗ್ಯಾಸ್ ಮಾಲಿಕ್ಯೂಲ್ಸ್, ಓಕೆ, ಎನಿ ಗ್ಯಾಸ್ ಮಾಲಿಕ್ಯೂಲ್ ಸಪೋಸ್ ಟು ಬಿ ದಟ್ ಕಮ್ ಅಂಡ್ ಅಬ್ಸಾರ್ಬ್ ಓವರ್ ದಟ್ ಹಿಯರ್ ಮೆಟಾಲಿಕ್ ಸರ್ಫೇಸ್. ಸೊ ಮೆಟಾಲಿಕ್ ಸರ್ಫೇಸ್ ಮೇಲೆ ಏನಾದರೂ ಯಾವುದೇ ಗ್ಯಾಸ್ ಮಾಲಿಕ್ಯೂಲ್ ಬಂದು ಅಬ್ಸಾರ್ಬ್ ಆಗುತ್ತೆ ಅಂದರೆ ದಟ್ ಪ್ರೋಸೆಸ್ ವಿ ಕ್ಯಾನ್ ಕಾಲ್ ಟು ಆಸ್ ಅನ್ ಹಿಯರ್ ಅಕ್ಲೂಷನ್. ಲೈಕ್ ಅಬ್ಸಾರ್ಪ್ಷನೇ, accumulation of molecular species over the surface of the adsorbent ಅಂತ ಹೇಳ್ತೀವಲ್ವಾ, that is adsorption. but occlusion ಅಂತ ಹೇಳಬೇಕು ಅಂತ ಅಂದರೆ that adsorbed surface will be on here metallic surface. okay, gas molecule that should come and accumulate over that here surface of the metal itself, okay, which we can call to as here occlusion process. but occluded hydrogen ಅಂತ ಅಂದಾಗ hydrogen should come and accumulate over that here surface of the metal, okay, so which we can call to as here occluded hydrogen. ಇದು ನೆನಪಲ್ಲಿರಲಿ, ಅರ್ಥ ಆಗ್ತಿದೆ ಅಲ್ವಾ? ಅಂದರೆ ಇಫ್ ಯು ಕ್ಯಾನ್ ಹ್ಯಾವ್ ದಟ್ ಹಿಯರ್ ಎನಿ ಪರ್ಟಿಕ್ಯುಲರ್ ಮೆಟಾಲಿಕ್ ಸರ್ಫೇಸ್, ಸಪೋಸ್ ಇಫ್ ಯು ಕ್ಯಾನ್ ಹ್ಯಾವ್ ದಟ್ ಹಿಯರ್ ಮೆಟಾಲಿಕ್ ಸರ್ಫೇಸ್ ಅಂತ ಅಂದರೆ ಸೊ ಆನ್ ದಟ್ ಹಿಯರ್ ಮೆಟಾಲಿಕ್ ಸರ್ಫೇಸ್ ದೇರ್ ವಿಲ್ ಬಿ ಅಬ್ಸಾರ್ಪ್ಷನ್ ಆಫ್ ಹೈಡ್ರೋಜನ್ ಹ್ಯಾಸ್ ಬಿನ್ ಟೇಕ್ಸ್ ಪ್ಲೇಸ್. ಓಕೆ, ದಟ್ ಪರ್ಟಿಕ್ಯುಲರ್ ಹೈಡ್ರೋಜನ್ ವಿ ಕ್ಯಾನ್ ಕಾಲ್ ಟು ಬಿ ಆಸ್ ಹಿಯರ್ ವಾಟ್ ಆಕ್ಲೂಡೆಡ್ ಹೈಡ್ರೋಜನ್. ಅರ್ಥ ಆಗ್ತಿದೆಯಲ್ಲ? ಅಂದರೆ ಆಕ್ಲೂಷನ್ ಪ್ರೋಸೆಸ್ ಇಸ್ ಅ ಡಿಫ್ರೆಂಟ್ ಮೀನ್ಸ್ ಸೇಮ್, ಬಟ್ ಇಲ್ಲಿ ಹೈಡ್ರೋಜನ್ ಅಬ್ಸಾರ್ವ್ ಆಗ್ತಿರೋದ್ರಿಂದ ಇದನ್ನ ಆಕ್ಲೂಡೆಡ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಸೊ ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಹಿಯರ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಹೈಡ್ರೋಜನ್ ಅಲ್ಲ, ಹೌದಲ್ವಾ? ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಹೈಡ್ರೋಜನ್ ಅಂತ ಅಂದರೆ ಆ್ಯಕ್ಟಿವ್ ಬರುತ್ತೆ, ನೇಸೆಂಟ್ ಬರುತ್ತೆ, ಅಟಾಮಿಕ್ ಬರುತ್ತೆ, ಪ್ಯಾರಾ ಆ್ಯಂಡ್ ಆಸ್ ವೆಲ್ ಆಸ್ ದಟ್ ಆರ್ಥೋ ಬರುತ್ತೆ, ಜೊತೆಗೆ ಆಕ್ಲೂಡೆಡ್ ಹೈಡ್ರೋಜನ್ ಅನ್ನೋದು ಕೂಡ ಬರುತ್ತೆ. ಆಕ್ಲೂಡೆಡ್ ಹೈಡ್ರೋಜನ್ ಅಂತ ಅಂದರೆ ಸೊ ಓನ್ಲಿ ಹಿಯರ್ ಹೈಡ್ರೋಜನ್ ಶುಡ್ ಕಮ್ ಅಂಡ್ ಅಕ್ಯುಮುಲೇಟ್ ಓವರ್ ದಟ್ ಹಿಯರ್ ಸೊ ಕರೆಸ್ಪಾಂಡಿಂಗ್ ಸರ್ಫೇಸ್ ಆಫ್ ದಿ ದಟ್ ಮೆಟಾಲಿಕ್ ಸರ್ಫೇಸ್. ಓಕೆ, ಸೊ ಅದ್ರ ಮೇಲೆ ನಮಗೆ ಹೈಡ್ರೋಜನ್ ಮಾಲಿಕ್ಯೂಲ್ ಬಂದು ಅಕ್ಯುಮುಲೇಟ್ ಆಗೋದಿದೆಯಲ್ಲ, ವಿಚ್ ವಿ ಕ್ಯಾನ್ ಕಾಲ್ ಟು ಬಿ ಆಸ್ ಅನ್ ಹಿಯರ್ ವಾಟ್ ಸೊ ಆಕ್ಲೂಡೆಡ್ ಹೈಡ್ರೋಜನ್. ಓಕೆ, ದಿಸ್ ಈಸ್ ದ ಥಿಂಗ್ ವಿ ಹ್ಯಾವ್ ಟು ನೋ ದ್ಯಾಟ್. ಓಕೆ, so we'll move on to the tier next one, that is that what hydrates. okay, so the concepts hydrate, what is actually mean by here hydrate? The binary compounds of hydrogen or which we can call to be as an here hydrate basically. So hydrate anta andaga of course that so hydrogen that should be okay, so reacts with all the element except noble gases. So hydrogen that has to be that so come in contact with that here all the elements, okay, but except noble gases, and thereafter they used to form a corresponding binary compounds which we can call to be as in here what guys, that is hydrates. So that we can say that here hydrates which is nothing but here the binary compounds of hydrogen. Okay, so binary compounds of hydrogen which we can call to be as in here what, hydrates. Okay, binary compounds of hydrogen ಅಂತ ಅಂದಾಗ ನಾವು ಇಲ್ಲಿ ಹೈಡ್ರೇಟ್ ಅಂತ ಹೇಳ್ತೀವಿ. ಸೊ ನಾರ್ಮಲ್ ಆಗಿ ಈ ಹೈಡ್ರೋಜನ್ ಎಲ್ಲ ಎಲಿಮೆಂಟ್ಗಳ ಜೊತೆನೂ ರಿಯಾಕ್ಟ್ ಆಗುತ್ತೆ ಎಕ್ಸೆಪ್ಟ್ ನೋಬಲ್ ಗ್ಯಾಸಸ್ ಆ್ಯಂಡ್ ದೇ ಯೂಸ್ ಟು ಫಾರ್ಮ್ ಅನ್ ಹಿಯರ್ ಬೈನರಿ ಕಾಂಪೌಂಡ್, ಹೆನ್ಸ್ ವಿ ಕ್ಯಾನ್ ಕಾಲ್ ಟು ಬಿ ಆಸ್ ಅನ್ ಹಿಯರ್ such compound as an here hydrates. Okay, so guys, so we have that here 3 types of hydrates by the way, and so that particular hydrate has been classified into 3 particular types based on that here nature of bonding. Okay, so nature of bonding between that here hydrogen and other elements. Okay, so based on that here nature of bonding between that here hydrogen and other element, so hydrate has been classified into 3 particular types. So one can be on here what, ionic hydrate. Okay, second can be on here what,
So covalent or molecular hydrate, covalent or molecular hydrate. And so another one here, so that is metallic or non-stoichiometric, or interstitial hydrate, okay. So this is the classification that we could have to know always. So and these classification made based on that here a nature of bond between that hydrogen and as well as that other element. So which means that suppose if we can consider here we have a different kind of a molecule, so where in that hydrogen is being constant, by the way. Okay, since we are talking about hydrogen anta andaga, I mean that hydrate anta andaga, so hydrogen is being common, okay. So ಹಾಗಾದ್ರೆ ಈಗ suppose ಈ X ಮತ್ತೆ H ನಡುವೆ ಬಾಂಡ್ ಏನಾದರೂ ಅಯಾನಿಕ್ ಆಗಿತ್ತು ಅಂತ ಅಂದ್ರೆ that hydrate we can call to as in here ionic hydrate. So ಈ ಬಾಂಡ್ ಏನಾದರೂ ಮಾಲಿಕ್ಯುಲರ್, so I mean that covalent ಆಗಿತ್ತು ಅಂತಾರೆ that you know that particular compound we can call to as in here molecular hydrate or covalent hydrate. ಇದೇನಾದರೂ ಮೆಟಾಲಿಕ್ ಹೈಡ್ರೇಟ್ ಆಗಿತ್ತು, I mean metallic bond ಆಗಿತ್ತು ಅಂತಂದ್ರೆ of course that particular compound we can call to as in here what metallic or non-stoichiometric and as well as that interstitial hydrate ಅಂತ ಹೇಳ್ತೀವಿ. So based on that here what guys, based on that here nature of bond guys. So bond between hydrogen and other elements. ಅರ್ಥ ಆಗ್ತಿದೆಯಲ್ವಾ. ಸೊ ದಿಸ್ ಈಸ್ ದ ಥಿಂಗ್ ಆ್ಯಂಡ್ ಲೆಟ್ ಅಸ್ ಗೋ ವಿತ್ ಆನ್ ಹಿಯರ್ ವೆರಿ ಫಸ್ಟ್. Okay, so ionic hydrate, what it actually that wants to tell us that, so we'll do that particular thing. Okay, so one by one we'll discuss that right now. Okay, so ionic hydrate, so guys basically these particular hydrate has been formed by on here so S block elements. Okay, which means that here group first and as well as that group second element supposed to be reacts with on here hydrogen, then we get on here a kind of a hydrate which we can call to be as on here ionic hydrate. So these hydrate basically formed by on here S block elements, which means that group first and group second elements. Okay, so these hydrates formed by S block elements, so which is group first and group second element guys. Okay, so idu namage actually godabeku ionic anta andaga, so that is the binary compounds of hydrogen, so that has been reacts with on here S block element, so that is group first and as well as that here group second element. So hagadre how does this particular hydrate is being formed? Okay, so we have to heat that here metal with on here hydrogen under a pressure, okay, and we should have to maintain some sort of a temperature here. Okay, thereby we got on here hydrogen which we can call to be as on here ionic hydrate. Say for example, let me tell you that here one particular reaction, you just focus on that here. Okay, I would have that here lithium right now. Okay, supposed to be lithium, so that has been heated, so with on here hydrogen, so at on here temperature which is about here 150 to 600 degrees Celsius guys. Okay, and pressure we have to maintain there over. Okay, so the thing is that, so here lithium that has been heated in the presence of hydrogen means that, so we got that here corresponding lithium hydrate, so that is nothing but on here ionic hydrate. Basically idna ನಾವು so ionic hydrate ಅಂತ ಹೇಳ್ತೀವಿ, lithium hydrate ನ ionic hydrate ಅಂತ ಹೇಳ್ತೀವಿ, but ಇದನ್ನ actually ionic hydrate ಆಗಿ ಬಿಹೇವ್ ಮಾಡಲ್ಲ ಅದು. It should have an here covalent character, ಅಂದ್ರೆ ಹೈಡ್ರೇಟ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂತ ಎಕ್ಸಾಂಪಲ್ ತೊಗೊಂಡಿರೋದು ಅಷ್ಟೇ. ಅರ್ಥ ಆಗ್ತಿದೆ ಅಲ್ವಾ. ಸೊ ನಾರ್ಮಲ್ ಆಗಿ ಇಫ್ ಯು ಕ್ಯಾನ್ ಹ್ಯಾವ್ ಅನ್ ಹಿಯರ್ ಅ ಗ್ರೂಪ್ ಫಸ್ಟ್ ಆರ್ ಗ್ರೂಪ್ ಸೆಕೆಂಡ್ ಎಲಿಮೆಂಟ್, ಓಕೆ, ಮೆಟಲ್ ಸಪೋಸ್ ಟು ಬಿ heated in the, so heated with an here hydrogen means, so we got corresponding here hydrate, that is an here ionic hydrate. ಓಕೆನಾ, ಗೊತ್ತಾಯ್ತಲ್ವಾ. ಸೊ ಹಾಗಾದರೆ ದ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ವಿ ಹೌ ಟು ನೋ ರಿಗಾರ್ಡಿಂಗ್ ದಿಸ್ ಪರ್ಟಿಕ್ಯುಲರ್ ಥಿಂಗ್, ಸಿನ್ಸ್ hydrate has been formed, but the thing is that, so we have some sort of a hydrate, that is lithium hydrate, okay, so beryllium hydrate and magnesium hydrate guys. So basically this hydrate is being an here which is comes under that ionic hydrate, but their behavior will be a covalent nature. Okay, so they used to behave as an here covalent compounds. Okay, and the covalent hydrate agi behave ಮಾಡ್ತಾ ಹೋಗುತ್ತೆ. It should have some sort of covalent character. Okay, so lithium hydrate, beryllium hydrate, magnesium hydrate should have an here covalent character guys, covalent character. Okay, so and most importantly here, so here beryllium hydrate and as well as that magnesium hydrate, they will have an here corresponding polymeric structure guys.
Okay, so beryllium hydride and so magnesium hydride will have that here polymeric structure, will have polymeric structure. Okay, so these particular hydride, which are those beryllium hydride and as well as that magnesium hydride, will have that here so polymeric structure, guys. So should know this one. Okay, and the thing is that so these particular hydrates are crystalline non-volatile solids, by the way. Okay, and basically they are colorless even. Okay, so these particular hydrate ionic hydrates are colorless. Okay, crystalline non-volatile solid, guys, non-volatile solid. Okay, so they are colorless basically and crystalline and non-volatile solid. Non-volatile, the term indicate non-volatile, what actually it means that so it doesn't have an here corresponding, that it doesn't form vapors, by the way. It doesn't form an here vapors. Okay, so and most that important thing regarding that here ionic hydride means, suppose if you can have that here ionic hydride in solid state. Okay, in solid state. So in solid state these particular hydrates are non-conducting in nature. Okay, so why it is so like that in solid state? So since the bond is that ionic, there will be strong electrostatic force of attraction between that here cation and as well as that anion hydrogen. So that's why ions are not so free to move. Okay, so that's why what happened that here, so because of that here compact nature, because of that here force of attraction present between that here that corresponding cation and as well as that anion hydrogen. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾಗಿ ನಿಮಗೆ ಏನಾಗ್ತಾ ಹೋಗುತ್ತೆ, ಸಾಲಿಡ್ ಸ್ಟೇಟಲ್ಲಿ ಕಂಪ್ಲೀಟಾಗಿ ಫೋರ್ಸ್ ಆಫ್ ಅಟ್ರಾಕ್ಷನ್ ತುಂಬ ಜಾಸ್ತಿ ಇರೋದ್ರಿಂದ ಅಯಾನ್ಸ್ಗಳು ಫ್ರೀ ಇರೋದಿಲ್ಲ ರೀ, ಅಯಾನ್ಸ್ಗಳ ಮೂವ್ಮೆಂಟ್ ಇರೋದಿಲ್ಲ. ಸೊ ಹಾಗಾಗಿ ದೇ ಆರ್ ಆ್ಯಕ್ಚುಲಿ ನಾನ್ ಕಂಡಕ್ಟರ್ ಆಗಿ ಬಿಹೇವ್ ಮಾಡುತ್ತೆ. ಯಾವ ಸ್ಟೇಟಲ್ಲಿ? ಸಾಲಿಡ್ ಸ್ಟೇಟಲ್ಲಿ. ಅರ್ಥ ಆಗ್ತಿದೆ ಅಲ್ವಾ? ಇವಾಗ ಸೇ ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್, ಅದು ಕೂಡ ಒಂದು ಸಾಲಿಡ್ ಕಾಂಪೌಂಡ್ ಅಲ್ವಾ, ಅಯಾನಿಕ್ ಕಾಂಪೌಂಡ್ ತಾನೆ. ಸೊ ಹಾಗಾದ್ರೆ ಸಾಲಿಡ್ ಸ್ಟೇಟಲ್ಲಿ ಅದು ಕಂಡಕ್ಟರ್ ಆಗಿ ಬಿಹೇವ್ ಮಾಡುತ್ತಾ? ಇಲ್ಲ. ಬಟ್ ಮೋಲ್ಟನ್ ಸ್ಟೇಟಲ್ಲಿ ಏಕ್ವೇಸ್ ಸ್ಟೇಟಲ್ಲಿ ಅದು ನಮಗೆ ಬಿಹೇವ್ ಮಾಡುತ್ತೆ ಅಲ್ವಾ. ಸೊ ಹಾಗೆ ಕೂಡ ಇಲ್ಲಿ ಈ ಹೈಡ್ರೇಟ್ಸ್ ಅಯಾನಿಕ್ ಹೈಡ್ರೇಟ್ಸ್ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅವುಗಳು ಸಾಲಿಡ್ ಸ್ಟೇಟಲ್ಲಿ ಅವುಗಳ ಕಂಡಕ್ಟಿಂಗ್ ಪ್ರಾಪರ್ಟಿ ಹೆಂಗಿರುತ್ತೆ ಅಂದರೆ ದೇ ಆರ್ ನಾನ್ ಕಂಡಕ್ಟರ್ಸ್ ಗೈಸ್ ಬೇಸಿಕಲಿ. ಓಕೆ, ದೇ ಆರ್ ನಾನ್ ಕಂಡಕ್ಟಿಂಗ್ ಇನ್ ನೇಚರ್ ಇನ್ ಸಾಲಿಡ್ ಸ್ಟೇಟ್. In solid state they are non-conductor. Okay, so and in molten state, basically, so they are good conductor of heat and electricity. Okay, so in molten state obviously ನಮಗೆ ಏನಾಗುತ್ತೆ, so ions are very free guys. Okay, so because of that here movement of ion, they used to show on here this particular conducting property. Okay na, so in molten state, so they are actually having that here conducting property guys. So which particular hydrate? Ionic hydrates. Okay, and since these particular hydrates should have an here ionic character, that's why so their density is being that very high. They have, which means that they have very high density basically. Okay, these ionic hydrates should have an here what? High density guys, high density. So since they have an here ionic character guys, so that's why they would have that here very high melting point and as well as that boiling point. Okay, they will have that here so high melting point and boiling point. So high melting point and as well as that here boiling point. This is the thing we have to know that here. So high density ಇರುತ್ತೆ of course, and so because ionic character ಎಕ್ಸಿಬಿಟ್ ಮಾಡ್ತಿರೋದ್ರಿಂದ ಇವುಗಳ ಸೊ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಏನು ತುಂಬ ಜಾಸ್ತಿ. ಯಾಕೆ? ಬಿಕಾಸ್ ಆ ಬಾಂಡ್ ಬ್ರೇಕ್ ಆಗಬೇಕಲ್ವಾ, ಅಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಸಪ್ರೇಟ್ ಆಗಬೇಕಲ್ವಾ. ಓಕೆ, ಸೊ ಹಾಗಾಗಿ ನಿಮಗೆ ಏನಾಗ್ತಾ ಹೋಗುತ್ತಲ್ಲಿ, ಸೊ ನಮಗೆ ಜಾಸ್ತಿ ಹೀಟ್ ಕೊಡಬೇಕಾಗತ್ತೆ. ಸೊ ಹೆನ್ಸ್ ದೇರ್ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತಾ ಹೋಗುತ್ತೆ, ನಮಗೆ ಜಾಸ್ತಿ ಆಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? Okay, this is the thing we have to know that here. And most interesting thing is that so except lithium hydrides case, so except lithium hydride, so that other particular hydrates undergo on here combustion. Other particular hydrate undergo combustion. What is mean by here combustion process? So burning of a substance in the presence of air or oxygen. So which is nothing but here actually combustion process stands for, right? Okay, so except lithium hydride, the other hydrates undergo combustion guys. Okay, and most important thing is that here, so these particular hydrate undergo decomposition and they used to form in here corresponding H2 molecule, dihydrogen formation ಮಾಡುತ್ತೆ.
ಅರ್ಥ ಆಗ್ತಿದೆ ಅಲ್ವಾ? ಸಪೋಸ್ ಇಫ್ ಯು ಕ್ಯಾನ್ ಹ್ಯಾವ್ ದಟ್ ಹಿಯರ್ ಕರೆಸ್ಪಾಂಡಿಂಗ್ ಹೈಡ್ರೇಡ್ ಅಂತ ಅಂದಾಗ ಐದರ್ ಇಟ್ ಮೇ ಬಿ ಆನ್ ಹಿಯರ್ ಫ್ರಮ್ ಗ್ರೂಪ್ ಫಸ್ಟ್ ಆರ್ ಗ್ರೂಪ್ ಸೆಕೆಂಡ್ ಮೆಟಲಿಂದ ಫಾರ್ಮೇಷನ್ ಆಗಿರುವಂಥ ಯಾವುದೇ ಹೈಡ್ರೇಡ್ ಆಗಿದ್ರು ಕೂಡ ಓಕೆ ಅದನ್ನ ಡಿಕಾಂಪೋಸಿಷನ್ ಮಾಡ್ತಾ ಇದೆಯಾ ಅಂತ ಅಂದರೆ ಸೊ ಅದೇನಾಗಿ ಕನ್ವರ್ಟ್ ಆಗ್ತಾ ಇದೆ ನಿಮಗೆ ಆಸ್ ಅ ಮೆಟಲ್ ಆ್ಯಂಡ್ ಆಸ್ ವೆಲ್ ಆಸ್ ದಟ್ ಹೈಡ್ರೋಜನ್ ಆಗಿ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಓಕೆ ಸೊ ಹಿಯರ್ ಸೊ ದೀಸ್ ಪರ್ಟಿಕ್ಯುಲರ್ ಹೈಡ್ರೇಟ್ಸ್ undergo dissociation and they used to form that corresponding H2. Say for example, if you can see that here calcium hydrate, okay, so around 600 degrees Celsius ಅಲ್ಲಿ ನಾವೇನಾದರೂ ಟೆಂಪ್ರೇಚರ್ನ ಕೊಡ್ತಾ ಇದ್ದೀವಿ ಅಂತ ಅಂದರೆ okay, so the thing is that calcium and as well as that H2 being separates out. Okay, so calcium and as well as that H2 separate ಆಗುತ್ತೆ. ಈಗ suppose we have an here hydrate basically. Okay, that particular hydrate undergo electrolysis process. So where you can expect that here hydrogen gas at cathode or at anode? Hydrate at anode definitely alva. ಸೊ ಇವಾಗ ಹೈಡ್ರೇಟ್ ಇದೆ ಅಂತ ಅಂದರೆ ಹೈಡ್ರೇಟ್ನ ನೀನು ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ಸಲ್ಲಿ ಒಳಪಡಿಸ್ತಿದ್ಯಾ ಅಂತ ಅಂದಾಗ H2 ಮಾಲಿಕ್ಯೂಲ್ ಎಲ್ರಿ ತಾನೇ ನಿಮಗೆ ಲಿಬ್ರೇಟ್ ಆಗುತ್ತೆ ಅಟ್ ಆ್ಯನೋಡಲ್ಲಿ. ಸಪೋಸ್ ಇಫ್ ಯು ಕ್ಯಾನ್ ಹ್ಯಾವ್ ದಟ್ ಹಿಯರ್ ಓಕೆ, ಸೊ ಸೋಡಿಯಂ ಹೈಡ್ರೇಟ್ ಇದೆ ಅಂತ ಅಂದರೆ ಅಂಡರ್ಗೋ ಡಿಸೋಸಿಯೇಷನ್ ದೇ ಯೂಸ್ ಟು ಫಾರ್ಮ್ Na+ ಆ್ಯಂಡ್ ಆಸ್ ವೆಲ್ ಆಸ್ ದಟ್ H-. ಓಕೆ, ಈಗ ಎಲೆಕ್ಟ್ರೋಲಿಸಿಸಲ್ಲಿ ಕ್ಯಾಥೋಡಿಗೆ ನೆಗೆಟಿವ್ ಚಾರ್ಜ್, ಆ್ಯನೋಡ್ಗೆ ಪಾಸಿಟಿವ್ ಚಾರ್ಜ್. ಸೊ ಹಾಗಾದರೆ ಆ್ಯನೋಡಿಗೆ ಪಾಸಿಟಿವ್ ಚಾರ್ಜ್ ಅಂತ ಅಂದರೆ H- ಮೂವ್ಸ್ ಟುವರ್ಡ್ಸ್ ದಟ್ ಆ್ಯನೋಡ್. ಓಕೆ, ಸೊ ಹಾಗಾಗಿ ಆಕ್ಸಿಡೇಷನ್ ಆಗುತ್ತೆ, ಸೊ ಎಲೆಕ್ಟ್ರಾನ್ ಲಾಸ್ ಮಾಡಿಕೊಂಡು H2 ಆಗಿ ಹೊರಗಡೆ ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾಗಿ ಡ್ಯೂರಿಂಗ್ ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ದೀಸ್ ಹೈಡ್ರೇಟ್ಸ್ ಆರ್ ಆ್ಯಕ್ಚುಲಿ ಡೆಪಾಸಿಟೆಡ್ ಅಟ್ ವೇರ್? ಅಟ್ ಆ್ಯನೋಡ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಐ ಆಮ್ ಟಾಕಿಂಗ್ ಅಬೌಟ್ ಹಿಯರ್ ಹೈಡ್ರೋಜನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಚಾಪ್ಟರ್. ಓಕೆ, ಸೊ ಇನ್ ದಟ್ ಹೈಡ್ರೇಟ್ಸ್ ಕಾನ್ಸೆಪ್ಟ್ ಗೈಸ್. ಓಕೆ, ಹೈಡ್ರೇಟ್ಸ್ ಓಕೆನಾ? ಓಕೆ, ಪ್ಲೀಸ್ ಈ ಸ್ಪೆಕ್ಟ್ ಬಳಕೆದಾರರು ದಯವಿಟ್ಟು ಅಲರ್ಟ್ ಆಗಿ. ಓಕೆ, ಆ ಸ್ಪೆಕ್ಟಲ್ಲಿ ಕಣ್ಣು ಮುಚ್ಚಿದಾರೋ ಏನು ಮಾಡಿದಾರೋ ಒಂದೂ ಗೊತ್ತಾಗೋದಿಲ್ಲ ರೀ. ಗೊತ್ತಾಗ್ತಿದೆಯಲ್ಲ? ಕೇಳಿ. ಹಾಂ, ಲಿಸನ್. ನಾಟ್ ಎವ್ರಿಬಡಿ, ಸಮ್ ಫ್ಯೂ ಗೈಸ್. ಓಕೆನಾ? ಓಕೆ, ಸೊ ಡ್ಯೂರಿಂಗ್ ಎಲೆಕ್ಟ್ರೋಲಿಸಿಸ್ these hydrates liberated at cathode, right? Anode. Liberated at anode. Okay, so and basically guys, so we should have to know most important thing is that here stability of the hydrate. ಹಾಗಾದರೆ ಈಗ ಸೊ ಈ ಹೈಡ್ರೇಟ್ಗಳ ಸ್ಟೆಬಿಲಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಅಂದರೆ ಸೈಜ್ ಆಫ್ ದಿ ಕ್ಯಾಟಯಾನ್. ಸೊ ಆ್ಯಸ್ ದ ಸೈಜ್ ಆಫ್ ದಿ ಕ್ಯಾಟಯಾನ್ ಇನ್ಕ್ರೀಸಸ್, ಸ್ಟೆಬಿಲಿಟಿ ಡಿಕ್ರೀಸಸ್. ಅರ್ಥ ಆಗ್ತಿದೆ ಅಲ್ವಾ? ಆಸ್ ದ ಸೈಜ್ ಆಫ್ ದ ಕ್ಯಾಟಯಾನ್ ಇನ್ಕ್ರೀಸಸ್, ದ ಸ್ಟೆಬಿಲಿಟಿ ಆಫ್ ದಿ ಹೈಡ್ರೇಟ್ ಈಸ್ ಬೀಯಿಂಗ್ ಡಿಕ್ರೀಸಸ್ ಗೈಸ್. ಹೆನ್ಸ್ ವಿ ಹ್ಯಾವ್ ಅನ್ ಹಿಯರ್ ಆರ್ಡರ್ ಹಿಯರ್. ಸಪೋಸ್ ವಿತ್ ರೆಸ್ಪೆಕ್ಟ್ ಟು ಗ್ರೂಪ್ ಫಸ್ಟ್ ಎಲಿಮೆಂಟ್ನ ಹೈಡ್ರೇಟ್ನ ಬರೀತಿದ್ದೀನಿ ಅಂತ ಅಂದರೆ ಸೊ ಲಿಥಿಯಂ ಹೈಡ್ರೇಟ್ ವಿಚ್ ಈಸ್ ಮೋರ್ ಸ್ಟೇಬಲ್ ಆ್ಯಸ್ ಕಂಪೇರ್ ಟು ಸೊ ಸೋಡಿಯಂ ಹೈಡ್ರೇಟ್, ದೆನ್ ಪೊಟ್ಯಾಷಿಯಮ್ ಹೈಡ್ರೇಟ್, then rubidium hydrate, then cesium hydrate. So as the size of the cation increases, stability what happened guys? Decreases. Stability decreases. Okay, so we should have to know that. ಆ್ಯಕ್ಚುಯಲ್ ಟಾಸ್ಕ್ ಇದು ನನಗೆ. ಎಂಥ ಟಾಸ್ಕ್ ಅಂತ ಅಂದರೆ ಯಾರಿಗೂ ಬರಬಾರ್ದು ಇಂಥ ಕಷ್ಟಗಳು. ನಿಮ್ಮನ್ನು ಅಲರ್ಟ್ ಮಾಡಿ ಕ್ಲಾಸ್ ಮಾಡೋದಿದೆಯಲ್ಲ, ಲೈಕ್ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ರಿಯಾಕ್ಷನ್ಸ್ ಕಂಡೀಷನ್ಸ್ನ ಮೇಂಟೈನ್ ಮಾಡಿ ಪ್ರಾಡಕ್ಟ್ ತೆಗೆಯೋ ಲೆವೆಲಿಗೆ ಆಗ್ತಾಯಿದೆ ಇದು. ಈ 3:30, 3:45 to 4:30 ಕ್ಲಾಸ್ ಏನಿದೆಯಲ್ಲ, ಇಟ್ ಈಸ್ ಅ ರಿಯಲಿ ಹಾರಿಬಲ್ ಕ್ಲಾಸ್ ಫಾರ್ ಮೀ. ಓಕೆ, ನನಗೆ ಆ ಕಡೆ ಫೀಲ್ ಆಗಲ್ಲ ರೀ ನಿಜವಾಗ್ಲೂ. ಅಲ್ಲ ವಾಟ್ ಎವರ್, ಬಟ್ ನನಗೆ ರಿಯಲಿ ಐ ಕುಡಂಟ್ ಫೀಲ್ ಲೈಕ್ ದಟ್. ಬಟ್ ನನಗಿಲ್ಲೇ ಒಂಥರ ಎ ಸಿಗೂ ಫ್ಯಾನ್ ಏನೋ ಡಿಫ್ರೆನ್ಸ್ ಅಲ್ಲ. ಅಲ್ಲ ಫ್ಯಾನ್ ಆಫ್ ಆಗಿರೋದಕ್ಕೆ ಈ ಲೆವೆಲಿಗೆ ಇದು ಇದೆ. ಆನ್ ಆಗಿತ್ತು ಅಂದರೆ ನಿಮ್ಮನ್ನು ಏನು ವಾಸ್ತುನಾ? ನೀವು ಸರಿ ಇಲ್ಲ ನಮ್ಮ ಮಕ್ಕಳ ಫಸ್ಟಿಗೆ. ಸರಿ, ಗೊತ್ತಾಗ್ತಿದೆ ಅಲ್ವಾ? ಸೊ ಯಾವುದ್ರ ಬಗ್ಗೆ ಮಾತನಾಡ್ತಿರೋದು ನಾವು?
ಹೈಡ್ರೇಟ್ಸ್, ಅದರಲ್ಲಿ ಯಾವ ಹೈಡ್ರೇಟ್ಸ್ ರೀ? ಹಾಂ, ಅವನು ತೀರಾ ಇನ್ವಾಲ್ವ್ಮೆಂಟ್ ಆದವರಿಗೆ ಹಿಂಗೆ ಆಗೋದು. ಓಕೆ, ಹಾಂ, ಯಾವುದು? ಚೆನ್ನಾಗಿ ಹೇಳಿದೆ ಕಣ. ಓಕೆ, ಸೊ ಲಿಸನ್. ಸೊ ಇಷ್ಟು ಹೈಡ್ರೇಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ನನಗೆ ಗೊತ್ತಿರಬೇಕು. ಬಟ್ ರಿಯಲಿ ಸೊ ವಿ ಶುಡ್ ಹ್ಯಾವ್ ಟು ನೋ ದಟ್ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ರಿಗಾರ್ಡಿಂಗ್ ದಟ್ ಇಯರ್ ಹೈಡ್ರೇಟ್ಸ್ ಅಂತ ಅಂದಾಗ, ಇವಾಗ ನಾರ್ಮಲಾಗಿ ಹೈಡ್ರೇಟ್ಸ್ಗಳಿದ್ದಾವೆ ಅಂತ ಅಂದರೆ, ಸೊ ಈ ಹೈಡ್ರೇಟ್ಸ್ ಕೆಲವೊಂದು ಮಾಲಿಕ್ಯೂಲ್ಸ್ಗಳ ಜೊತೆ ಕಂಬೈನ್ ಆಗಿ ನಮಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಹೈಡ್ರೇಟ್ಸ್ಗಳನ್ನ, ಇನ್ನೂ ಒಂದು ತುಂಬ ದಟ್ ಆ್ಯಕ್ಚುಯಲ್ ಸೊ ಅದನ್ನ ಹೇಗೆ ಹೇಳ್ಬೋದು, ಸೊ ಒನ್ ಆಫ್ ದಿ ಗುಡ್ ಮತ್ತಿನ್ನೊಂದು ಪರ್ಟಿಕ್ಯುಲರ್ ಹೈಡ್ರೇಟ್ನ ಅದು ಫಾರ್ಮೇಷನ್ ಮಾಡುತ್ತೆ. ಅಂದರೆ ಗುಡ್ ಹೈಡ್ರೇಟ್ಸ್ನ ಫಾರ್ಮೇಷನ್ ಮಾಡುತ್ತೆ, ಯೂಸ್ಫುಲ್ ಹೈಡ್ರೇಟ್ನ ಫಾರ್ಮೇಷನ್ ಮಾಡುತ್ತೆ. ಲೆಟ್ ಮಿ ಟೆಲ್ ಯು ದಟ್ ಹಿಯರ್. ಸಪೋಸ್ ಇಫ್ ಯು ಕ್ಯಾನ್ ಹ್ಯಾವ್ ದಟ್ ಹಿಯರ್ ಕರೆಸ್ಪಾಂಡಿಂಗ್ ದಟ್ lithium hydrate basically. Okay, and you are actually going to react with that here, so Al2Cl6 aluminum chloride. Okay, and of course, so by the combination of these two particular compound you got on here, so corresponding compound, that is lithium aluminum hydrate, that is one of the that strongest reducing agent guys, so which we can use in that here organic compounds. Okay, organic chemical reactions alli ನಾವು ಯೂಸ್ ಮಾಡ್ತೀವಿ. Suppose if I take here, so 8 moles ಅಂತ ಅಂದಾಗ we got on here 2LaLH4 and as well as that here, so 6 lithium chloride, right? Okay, so this is the thing guys. So here being lithium hydrate, that is one of the hydrate, and that has been reacts on here aluminum chloride, and it would form on here another useful hydride. Sorry, lithium aluminum hydrate, that is also one of the strongest reducing agent guys. Okay, ಈಗ in the same way, suppose if you can have that here the same molecule, the same compound that has been reacts on here diborane. Okay, what you would expect here? Lithium borohydrate. Lithium, so borohydrate you are actually going to get guys here. Okay, lithium borohydrate also, that is one of the reducing agent. Idu kuda reducing agent. Okay, lithium aluminum hydrate, that is one of the specific reducing agent guys. ಅರ್ಥ ಆಗ್ತಿದೆ ಅಲ್ವಾ? ಗೊತ್ತಾಗ್ತಿದೆ ತಾನೆ? ಸೊ ಇವು ಕೂಡ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಆ್ಯಂಡ್ ಸ್ಪೆಸಿಫಿಕ್ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಸೊ ಇಲ್ಲಿ ಬಿಹೇವ್ ಮಾಡುತ್ತೆ ಇವೆರಡೂ ಕೂಡ. ಓಕೆ, ಆ್ಯಂಡ್ ಯು ಜಸ್ಟ್ ಥಿಂಕ್ ಆಫ್ ದಟ್ ಹಿಯರ್. ಸಪೋಸ್ ಇಫ್ ಐ ಹ್ಯಾವ್ ದಟ್ ಕಾರ್ಬನ್ ಮೊನಾಕ್ಸೈಡ್, okay, and that if you can have that here sodium hydrate, so sodium hydrate which behaves as an here reducing agent right now. Okay, as a reducing agent which reduces so carbon monoxide into that here corresponding carbon guys. So carbon monoxide as a carbon agi reduce ಮಾಡುತ್ತೆ, and you got on here a byproduct as an here sodium acetate, I mean sodium formate. Okay, so sodium formate has been formed, but you don't bother about this particular compound, but you just think of that carbon monoxide alli ನಿಮಗೆ ಏನಾಗಿದೆ, so carbon ಇಂದ so carbon monoxide to carbon has been formed, which means that here reduction process ಆಗಿದೆ. Okay, so sodium hydrate that would behaves as an here what guys, reducing agent. Okay, it being reducing agent which reduces here carbon monoxide to here carbon. So this is the thing we should have to know here. ಓಕೆ, ಸೊ ಇದು ನಮಗೆ ಆ್ಯಕ್ಚುಯಲ್ ಆಗಿ ಸೊ ಈ ಕರೆಸ್ಪಾಂಡಿಂಗ್ ಅಯಾನಿಕ್ ಹೈಡ್ರೇಟ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ಸ್ ಗೊತ್ತಿರಬೇಕು. ಓಕೆ, ಸೊ ದಿಸ್ ಈಸ್ ದ ಥಿಂಗ್ ವಿ ಹ್ಯಾವ್ ಟು ನೋ ದಟ್ ಹಿಯರ್. ಸೊ ಹೈಡ್ರೇಟ್ಸ್ ಅಂತ ಅಂದಾಗ ಆಫ್ಕೋರ್ಸ್ ಸೊ ನಮಗಲ್ಲಿ ಅಯಾನಿಕ್ ಅಂತ ನೋಡ್ತೀವಿ, ಮಾಲಿಕ್ಯುಲರ್ ನೋಡ್ತೀವಿ, ಆ್ಯಂಡ್ ಮೆಟಾಲಿಕ್ ಹೈಡ್ರೇಟ್ಸ್ಗಳು ನೋಡ್ತೀವಿ. ಬಟ್ ಇನ್ ದಟ್ ಹಿಯರ್ ಅಯಾನಿಕ್ ಹೈಡ್ರೇಟ್ಸ್ ಅಂತ ಅಂದಾಗ ಸೊ ದೀಸ್ ಇನ್ಫಾರ್ಮೇಷನ್ಸ್ ಆರ್ ರಿಯಲಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, so this is all about that ionic hydrates. So let us move on to that here another particular hydrate, that is covalent or molecular hydrates. So we'll talk about that one. So ಇದರಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ we'll discuss. As well, so covalent or molecular hydrate. Okay, so guys basically covalent or molecular hydrate anta andaga, okay, so these particular hydrate that has been formed by on here, so group 13 to group 17 elements. Okay, so these hydrate has been formed by on here group 13 to group 17 elements. Okay, ಗೊತ್ತಾಗ್ತಿದೆ ಅಲ್ವಾ? ಸೊ obviously these covalent or molecular hydrate, that is the binary compounds of hydrogen, ಇದು ಕೂಡ ಅಷ್ಟೇನೆ. But the thing is that these particular hydrate has been formed by on here group 13 to group 17 elements. ಅಂದರೆ boron family, carbon family, nitrogen family and oxygen family and halogens.
ಅರ್ಥ ಆಗ್ತಿದೆಯಲ್ವಾ. ಸೊ ಈ ಎಲ್ಲ ಪರ್ಟಿಕ್ಯುಲರ್ ಎಲಿಮೆಂಟಿಂದ ನಿಮ್ಗೆ ಏನು ಹೈಡ್ರೇಟ್ಸ್ ಫಾರ್ಮೇಷನ್ ಆಗ್ತಾ ಇದೆ, ವಿಚ್ ವಿ ಕ್ಯಾನ್ ಕಾಲ್ ಟು ಬಿ ಆಸ್ ಹಿಯರ್ ವಾಟ್, covalent or molecular hydrate. Okay, so these hydrates formed by these hydrates formed by group 13 to group 17 elements, group 13 to group 17 elements. Okay, so which we can call to be as here what guys, so that is covalent or molecular hydrates, covalent or molecular hydrate. So ಹಾಗಾದರೆ ಈಗ ಸಪೋಸ್ ಇಫ್ ಐ ಗಿವನ್ ಹಿಯರ್ ಎಕ್ಸಾಂಪಲ್ ಅಂತ ಅಂದರೆ ಯು ಜಸ್ಟ್ ಸಿ ದಟ್ ಹಿಯರ್, ಸೊ BH3, ಓಕೆ, ಸೊ CH4, NH3, okay, H2O, HF. So these all you know that example for that here what, so covalent or molecular hydrates. Okay, and we have an here general formula for that here corresponding covalent hydrate. But that particular hydrate which is holds good for on here, so group 14 to group 17 particular molecules, so group so 14 to group 17 elements, so but not holds good for that here group 13 elements case. ಅಂದರೆ ಇವಾಗ ನಮಗೆ ಒಂದು ಕೋವಲೆಂಟ್ ಹೈಡ್ರೇಟ್ಸ್ಗೆ ಒಂದು ಫಾರ್ಮುಲಾ ಬರುತ್ತೆ ಈಗ. ಅಂದರೆ ನಾರ್ಮಲಾಗಿ ನೀನು ಆ ಫಾರ್ಮುಲಾನ ಎಕ್ಸ್ಪ್ರೆಸ್ ಮಾಡ್ಬೋದು, ಯಾವುದೇ ಹೈಡ್ರೇಟ್ಸ್ ಬರಿಬೋದು ಅಂತ ಅಂದರೆ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸಲ್ಲಿ ಯು ಜಸ್ಟ್ ಮೇಕಿಂಗ್ ಯೂಸ್ ಆಫ್ ದಟ್ ಪರ್ಟಿಕ್ಯುಲರ್ ಫಾರ್ಮುಲಾ. ಓಕೆ, ಸೊ ದ ಜನರಲ್ ಫಾರ್ಮುಲಾ, okay, so general formula for covalent hydrate is being an here, so XH8 minus N guys, XH8 minus N. So XH8 minus N anta andre, so here what N stands for, so N stands for and here the number of valence shell electrons, okay, athwa the number of outermost electrons, okay, which is present in an here X atom. ಅಂದರೆ X ಅನ್ನೋದು ಇಸ್ ಆಟಮ್, ಸಿಂಬಲ್ ಆಫ್ ದಿ ಎಲಿಮೆಂಟ್. ಐದರ್ ನೀನು ಸೊ ಕಾರ್ಬನ್ ತಗೋ, ನೈಟ್ರೋಜನ್ ತಗೋ, ಸೊ ಆಕ್ಸಿಜನ್ ತಗೋ, ಫ್ಲೋರಿನ್ ತಗೋ, ಸೊ ಅದಾಗಿರುತ್ತೆ. ಸೊ N ಕ್ಯಾನ್ ಬಿ ಆನ್ ಹಿಯರ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ valence shell. Okay, so this particular formula which is holds good for on here up to where, so group 14 to group 17 guys, so except boron family, so except group 13, you can use that this particular formula, so to get a hydrate of that corresponding, so covalent or molecular hydrate, so from group 30, so 14 to corresponding 17 elements guys. Okay, so nodi iga if I write that here some sort of hydrates with the help of this particular formula, so we'll come to know that. Yes, see here XH8 minus N ಇದೆ ಅಂತ ಅಂದರೆ ಸಪೋಸ್ ಈಗ, ಸೊ ನೀನು ಇವಾಗ ಗ್ರೂಪ್ 13 ಚೆಕ್ ಮಾಡೋಣ. ಗ್ರೂಪ್ 13ಗೆ ಇದು ಒಬ್ಬನೇ ಆಗಲ್ಲ, ಯು ಜಸ್ಟ್ ಥಿಂಕ್ ಆಫ್ ದಟ್ ಹಿಯರ್. ಸೊ ಇವಾಗ ಎಕ್ಸ್ ಅಂದರೆ ಐ ಜಸ್ಟ್ ದಟ್ ಬೋರಾನ್ ತೊಗೊಂಡೆ, ಸೊ ಹೆಚ್, ಸೊ 8 ಇದೆ, ಸೊ N ಇಸ್ ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಅಂದೆ. ಸೊ ಗ್ರೂಪ್ 13ನಲ್ಲಿ ಎಷ್ಟಿದೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್, 3 ಅಲ್ವಾ. ಸೊ ಹಾಗಾದರೆ 8 - 3 ಎಷ್ಟಾಯಿತು, 5. BH5 ನಮಗಿದು ಒಬ್ಬೇ ಆಗೋದೇ ಇಲ್ಲ. ಓಕೆ, ಸೊ ಬಟ್ ಗ್ರೂಪ್ 14ಗೆ ಬನ್ನಿ. ಓಕೆ, ಸೊ XH8 minus N ಅಂತ ಅಂದಾಗ ಕಾರ್ಬನ್ ತೊಗೊಂಡೆ. ಸೊ ಕಾರ್ಬನ್, ಸೊ ಗ್ರೂಪ್ 14ನಲ್ಲಿ ಎಷ್ಟಿದೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್, 4. ಸೊ 8 - 4 CH4 ಒಬ್ಬೇ ಆಗುತ್ತಾ. ಓಕೆ, ಸಪೋಸ್ ಇಫ್ ಯು ಕ್ಯಾನ್ ಹ್ಯಾವ್ ದಟ್ ಹಿಯರ್, ಸೊ ಗ್ರೂಪ್ 15, ಓಕೆ, ಸೊ ದಟ್ ಈಸ್ ನೈಟ್ರೋಜನ್ ಫ್ಯಾಮಿಲಿ, NH8 - 5, ವಾಟ್ ಈಸ್ ದಿಸ್, NH3. ಓಕೆ, ಅದೇ ಥರ ಏನಾದರೂ ಸೊ 16ಗೆ ಚೆಕ್ ಮಾಡು, 17ಗೆ ಚೆಕ್ ಮಾಡು, ದೀಸ್ ಪರ್ಟಿಕ್ಯುಲರ್ ಫಾರ್ಮುಲಾ ವಿಲ್ ಬಿ ವರ್ಕೌಟ್. ಓಕೆ, so this is a general formula for that, so assign that covalent or molecular hydrates. Okay, so XH8 minus N, X is nothing but a symbol of the element ಅಷ್ಟೇ. ಸೊ ನೀನು ಯಾವ ಗ್ರೂಪಿಗೆ ಹೇಳ್ತಾ ಇದೆಯೋ ಆ ಗ್ರೂಪ್ ಆಫ್ ಎಲಿಮೆಂಟ್ನ ನೀನು ತೊಗೋಬೋದು ಅಷ್ಟೇ. ಗೊತ್ತಾಗ್ತಿದೆ ಅಲ್ವಾ. ಓಕೆ, ಸೊ ಗೈಸ್ ಹಿಯರ್ ವಿ ಶುಡ್ ಹ್ಯಾವ್ ಟು ನೋ ದ್ಯಾಟ್, ಸೊ ದಿಸ್ ಕೋವಲೆಂಟ್ ಆರ್ ಮಾಲಿಕ್ಯುಲರ್ ಹೈಡ್ರೇಟ್ ದಟ್ ಹ್ಯಾಸ್ ಬೀನ್ ಕ್ಲಾಸಿಫೈಡ್ ಇನ್ ಟು, ಸೊ 3 particular types. So one can be here electron deficient hydrate, so electron precise hydrate, and as well as that here electron rich hydrate. Okay, so here molecular hydrate or covalent hydrate has been classified into 3 particular types. So one can be on here, so electron deficient hydrate, electron deficient. Okay, so second one can be on here electron precise, and third one, so that is electron rich hydride,
electron rich hydrate guys. Okay, so ಇದು ಮತ್ತೆ ಫರ್ದರ್ ಕ್ಲಾಸಿಫೈ ಮಾಡ್ಕೊಂಡಿರೋದು ನಾವು ಕೋವೆಲೆಂಟ್ ಆ್ಯಂಡ್ ಆಸ್ ವೆಲ್ ಆಸ್ ದಟ್ ಆರ್ ಮಾಲಿಕ್ಯುಲರ್ ಹೈಡ್ರೈಡಲ್ಲಿ. ಹಾಗಾದರೆ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಹೈಡ್ರೈಡ್ ಅಂತ ಅಂದಾಗ, ಸೊ ಸಿನ್ಸ್ ವಿ ನೋ ದಟ್ ಹಿಯರ್, ಸೊ ದೀಸ್ ಪರ್ಟಿಕ್ಯುಲರ್ ಹೈಡ್ರೈಡ್ ಹ್ಯಾಸ್ ಬಿನ್ ಫಾರ್ಮ್ ಬೈ ಅನ್ ಹಿಯರ್ group 13 to group 17 element. So in this particular group of elements, so electron deficient hydride ಯಾವ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಎಲಿಮೆಂಟ್ ಇಂದ ಎಕ್ಸಿಬಿಟ್ ಆಗುತ್ತೆ, ಆ್ಯಂಡ್ ಎಲೆಕ್ಟ್ರಾನ್ ಪ್ರಿಸೈಸ್ ಹೈಡ್ರೈಡ್ ಯಾವ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಎಲಿಮೆಂಟ್ ಇಂದ ನಮಗೆ ಎಕ್ಸಿಬಿಟ್ ಆಗುತ್ತೆ, ಆ್ಯಂಡ್ ಸೊ ವಾಟ್ ಎವರ್ ದಟ್ ಹಿಯರ್ ಎಲೆಕ್ಟ್ರಾನ್ ರಿಚ್ ಹೈಡ್ರೈಡ್ಸ್. ಓಕೆನಾ, ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಈಗ. ಸೊ ರಿಯಲಿ ಮೋಸ್ಟ್ ಸಿಂಪಲ್. ಓಕೆ, ಸೊ ಈಗ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಅಂತ ಅಂದಾಗ ನಮಗೆ ಒಂದು ಗೊತ್ತಿರಬೇಕು. ಸೊ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲಲ್ಲಿ ಆಕ್ಟೇಟ್ ಇನ್ಕಂಪ್ಲೀಟ್ ಆಗಿತ್ತು ಅಂದರೆ ದಟ್ ವಿ ಕ್ಯಾನ್ ರೆಕಗ್ನೈಸ್ಡ್ ಆಸ್ ಅನ್ ಹಿಯರ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್. ಓಕೆ, ಆಕ್ಟೇಟ್ ಕರೆಕ್ಟಾಗಿ ಇತ್ತು, ನಮಗೆ ಆಕ್ಟೇಟ್ 8 ಎಲೆಕ್ಟ್ರಾನ್ಸ್ ಇತ್ತು ಅಂದರೆ ಆ ಮಾಲಿಕ್ಯೂಲಲ್ಲಿ 8 ಎಲೆಕ್ಟ್ರಾನ್ಸ್ ಇತ್ತು ಅಂತ ಅಂದರೆ ಅಷ್ಟೇ ಇತ್ತು ಅಂದರೆ ವಿಚ್ ಇಸ್ ನದಿ ಮೇಡನ್ ಹಿಯರ್ ಎಲೆಕ್ಟ್ರಾನ್ ಪ್ರಿಸೈಸ್. ಓಕೆ, 8 ಎಲೆಕ್ಟ್ರಾನ್ಗಿಂತ ಜಾಸ್ತಿ ಇತ್ತು ಅಂತ ಅಂದಾಗ ನಮಗೆ ಆ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಎಲಿಮೆಂಟ್ನ ಎಲೆಕ್ಟ್ರಾನ್ ಪ್ರಿಸೈಸ್ ಅಂತ ಹೇಳ್ತಾ ಹೋಗ್ತೀವಿ. ಎಲೆಕ್ಟ್ರಾನ್ ರಿಚ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ, ಇವಾಗ ನೋಡೋಣ ಬನ್ನಿ. ಹಾಗಾದರೆ ಯಾವ ಪರ್ಟಿಕ್ಯುಲರ್ ಸೊ ಗ್ರೂಪ್ ಆಫ್ ಎಲಿಮೆಂಟ್ಸ್ಗಳು ನಮಗೆ ಯಾವ ಥರದ ಹೈಡ್ರೈಡ್ಸ್ಗಳನ್ನ ಫಾರ್ಮೇಷನ್ ಮಾಡ್ಬೋದು. ಓಕೆ, ಸೊ ವಿಲ್ ಗೋ ವಿತ್ ದಟ್ ಹಿಯರ್ ವೆರಿ ಫಸ್ಟ್, ದಟ್ ಈಸ್ ಎಲೆಕ್ಟ್ರಾನ್ deficient hydride. So guys, basically, so these particular hydride has been formed by on here group 13 elements. Okay, so these particular, that these particular hydride has been formed by on here what? Group 13 elements. Okay, so and basically this particular hydride which consists of less number of electron to write their Lewis structure, okay. So these particular hydride which consist of and here less number of electron to write their Lewis structure guys. Okay, so that kind of a hydride we can call it as here what? Electron deficient hydrides. Say for example, if you can see that here, so BH3 I would write here. Okay, so BH3 anta andaga, so if you can see that here, see 2 4 6, so octet complete idya, incomplete idya. So hagagi that BH3 molecule will be considered as an here what? Electron deficient hydride. So hagagi always electron deficient hydride anta andaga always been that here group 13 element will possess. ಓಕೆ, ಸೊ ಗ್ರೂಪ್ 13 ಎಲಿಮೆಂಟಿಂದ ಫಾರ್ಮೇಷನ್ ಆಗುವಂಥ ಎಲ್ಲ ಹೈಡ್ರೈಡ್ಗಳು ಕೂಡ ಸೊ ದೇ ಆರ್ ಬಿಹೇವ್ಸ್ ಆಸ್ ಅನ್ ಹಿಯರ್ ವಾಟ್? ಎಲೆಕ್ಟ್ರಾನ್ ಡೆಫಿಷಿಯೆಂಟ್. ಸೊ ವೆರ್ ಆಸ್ ದಟ್ ಹಿಯರ್ ವಿಚ್ ಈಸ್ ಆಕ್ಟೆಡ್ ಇನ್ಕಂಪ್ಲೀಟ್ ಇರುತ್ತೆ, ಆಕ್ಟೆಡ್ ಈಸ್ ಬೀಂಗ್ ಇನ್ಕಂಪ್ಲೀಟ್. ಓಕೆನಾ, ದಿಸ್ ಇಸ್ ದ ಒನ್ ಥಿಂಗ್. ಆ್ಯಂಡ್ ಇಫ್ ಯು ಕ್ಯಾನ್ ಗಿವ್ ದಟ್ ಹಿಯರ್ ಅಲ್ಯೂಮಿನಿಯಂ ಹೈಡ್ರೈಡ್ ಬೈ ದ ವೇ AlH3. ಓಕೆ, ದಿಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಆನ್ ಹಿಯರ್ ಕರೆಸ್ಪಾಂಡಿಂಗ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಹೈಡ್ರೈಡ್ಸ್. Okay, since they are electron deficient, what we can actually that so consider this particular molecule Lewis acid or Lewis base? Lewis acid. So what is meant by Lewis acid? So which accept pair of electron. ನೋಡಿ, ಈಗ pair of electron accept ಮಾಡ್ಕೊಳ್ತು ಅಂದರೆ 6 electrons ಇದೆ ಆಲ್ರೆಡಿ. ಇನ್ನು ಎಲೆಕ್ಟ್ರಾನ್ ಬಂತು ಅಂದರೆ ಏನಾಗುತ್ತೆ? ಆಕ್ಟೇಟ್ ಫುಲ್ಫಿಲ್ ಆಗುತ್ತೆ. ಸೊ ಹಾಗಾಗಿ ಸೊ ದೀಸ್ ಪರ್ಟಿಕ್ಯುಲರ್ ಹೈಡ್ರೈಡ್, ಐ ಮೀನ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಹೈಡ್ರೈಡ್ ವಿಚ್ ಬಿಹೇವ್ಸ್ ಆಸ್ ಅನ್ ಹಿಯರ್ ವಾಟ್? ವಿಚ್ ಬಿಹೇವ್ಸ್ ಆಸ್ ಅನ್ ಹಿಯರ್ Lewis acid. Okay, so these particular hydride which behaves as an here Lewis acid guys, Lewis acid. Okay, so ಇಲ್ಲಿ ಅಷ್ಟೇನೆ ಜಸ್ಟ್ ನಿಮಗೆ ಗ್ರೂಪ್ ದಟ್ ಸೊ ಅವು ಗೊತ್ತಾಯಿತು ಅಂತ ಅಂದರೆ ಈ ಹೈಡ್ರೈಡ್ಸ್ಗಳು ತುಂಬ ಈಸಿ. ಓಕೆ, ಸೊ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಅಂತಂದರೆ ಆಬ್ವಿಯಸ್ಲಿ ಗ್ರೂಪ್ 13. ಎಲೆಕ್ಟ್ರಾನ್ ಪ್ರಿಸೈಸ್ ಹೇಳಿ ನೋಡುವ, ಈಗ ಯಾವ ಗ್ರೂಪ್ ಆಫ್ ಎಲಿಮೆಂಟ್ಸ್ ಫಾರ್ಮೇಷನ್ ಮಾಡ್ಬೋದು? ಡೆಫಿನೆಟ್ಲಿ 14. ಓಕೆ, ಯಾಕೆ ಅಂತಂದರೆ ದಿಸ್ ಪರ್ಟಿಕ್ಯುಲರ್ ಹೈಡ್ರೈಡ್ ವಿಚ್ ಹ್ಯಾಸ್ ಅನ್ ಹಿಯರ್ ರಿಕ್ವೈರ್ಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿದೆ ರೀ, ಅದಕ್ಕೆ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ತಾನಿಲ್ಲ ಆ್ಯಂಡ್ ಎಲೆಕ್ಟ್ರಾನ್ ಗೇನ್ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ಅದಕ್ಕೆ ಆಕ್ಟೇಟ್ ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ಎಲೆಕ್ಟ್ರಾನ್ಸ್ಗಳು ಬೇಕು? 8 ಎಲೆಕ್ಟ್ರಾನ್ಸ್ ಬೇಕು. ಅದು 8 ಎಲೆಕ್ಟ್ರಾನ್ಸ್ ಆ ಮಾಲಿಕ್ಯೂಲಲ್ಲಿ ಇದೆ ಆಲ್ರೆಡಿ. ಸೊ ಅಂಥ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಹೈಡ್ರೈಡ್ನ ವಿ ಕ್ಯಾನ್ ಕಾಲ್ ಟು ಆಸ್ ಅನ್ ಹಿಯರ್ ವಾಟ್? ಎಲೆಕ್ಟ್ರಾನ್ ಪ್ರಿಸೈಸ್. ಓಕೆ, ಪ್ರಿಸೈಸ್ ಹೈಡ್ರೈಡ್ ದಟ್ ಹ್ಯಾಸ್ ಬಿನ್ ಫಾರ್ಮ್ ಬೈ ಅನ್ ಹಿಯರ್ ವಾಟ್? ಗ್ರೂಪ್ 14 ಎಲಿಮೆಂಟ್ಸ್. ಅಂದರೆ ಕಾರ್ಬನ್ ಫ್ಯಾಮಿಲಿಯಿಂದ ನಮಗೆ ಸೊ ಫಾರ್ಮೇಷನ್ ಆಗುವಂಥ ಎಲ್ಲ ಹೈಡ್ರೈಡ್ಸ್ಗಳು ಕೂಡ ಸೊ ವಿ ಕ್ಯಾನ್ ಕಾಲ್ ಟು ಆಸ್ ಅನ್ ಹಿಯರ್ ಎಲೆಕ್ಟ್ರಾನ್ ಪ್ರಿಸೈಸ್ ಹೈಡ್ರೈಡ್ ಗೈಸ್. ಓಕೆ, ಸೊ ಲೆಟ್ us go with that. Okay, so electron precise hydride. So guys, basically these particular hydride has been formed by an here group 14 elements.
these hydride has been formed by an here group 14 elements any that carbon family in the so ನಿಮಗೆ ಏನು ಹೈಡ್ರೈಡ್ ಫಾರ್ಮೇಷನ್ ಆಗುತ್ತೆ ಸೊ ದ್ಯಾಟ್ ಪರ್ಟಿಕ್ಯುಲರ್ ಹೈಡ್ರೈಡ್ ವಿ ಕ್ಯಾನ್ ಕಾಲ್ ಟು ಬಿ ಆಸ್ ಅನ್ ಹಿಯರ್ ವಾಟ್ ಎಲೆಕ್ಟ್ರಾನ್ ಪ್ರಿಸೈಸ್ ಹೈಡ್ರೈಡ್ ಬೇಸಿಕಲಿ ಆ್ಯಂಡ್ ದ ಥಿಂಗ್ ಈಸ್ ದ್ಯಾಟ್ ಸೊ ದೀಸ್ ಪರ್ಟಿಕ್ಯುಲರ್ ಹೈಡ್ರೈಡ್ which consist of required number of electrons to write their Lewis structure, okay, so which we can call to be as an here so electron precise hydrides case. So basically if you can see that here example, so if I write here CH4 SiH4, okay, germanium H4, okay, so this is that these are we can call to be as in here electron precise hydride. Okay, suppose if you can see that here C 2 4 6 8, so octet is completed. ಓಕೆ ಅದಕ್ಕೆ ಎಲೆಕ್ಟ್ರಾನ್ಸ್ ಬೇಕಾಗೂ ಇಲ್ಲ ಆ್ಯಂಡ್ ಎಲೆಕ್ಟ್ರಾನ್ಸ್ ಅದು ಲಾಸ್ ಮಾಡ್ಕೊಳ್ಳೋಂಗೂ ಇಲ್ಲ ಸೊ ಎಷ್ಟು ಬೇಕು ಅದ್ರ ಲಿವಿಂಗ್ ಸ್ಟ್ರಕ್ಚರ್ ಬರೀಲಿಕ್ಕೆ ಅಷ್ಟು ಎಲೆಕ್ಟ್ರಾನ್ಸ್ ಅದರ ಹತ್ರ ಇದೆ ಈಗ ಆಲ್ರೆಡಿ ಓಕೆ ಸೊ ಹಾಗಾಗಿ ಈ ಡಸಂಟ್ ರಿಕ್ವೈರ್ಡ್ ಎನಿ ಫರ್ದರ್ ಎಲೆಕ್ಟ್ರಾನ್ಸ್ ದೇರ್ ಓವರ್ ಅರ್ಥ ಆಗ್ತಿದೆ ಅಲ್ವಾ ಸೊ ಹಾಗಾಗಿ ಸೊ ದೀಸ್ ಹೈಡ್ರೈಡ್ಸ್ ವಿಚ್ ಕನ್ಸಿಸ್ಟ್ ಆಫ್ ಅನ್ ಹಿಯರ್ ರಿಕ್ವೈರ್ಡ್ ನಂಬರ್ ಆಫ್ ಎಲೆಕ್ಟ್ರಾನ್ ಟು ರೈಟ್ ದರ್ ಲಿವಿಂಗ್ ಸ್ಟ್ರಕ್ಚರ್ ಸೊ ದೋಸ್ ಕೈಂಡ್ ಆಫ್ ಹೈಡ್ರೈಡ್ ವಿ ಕ್ಯಾನ್ ಕಾಲ್ ಟು ಆಸ್ ಅನ್ ಹಿಯರ್ ಎಲೆಕ್ಟ್ರಾನ್ ಪ್ರಿಸೈಸ್ ಹೈಡ್ರೈಡ್ ಆ್ಯಂಡ್ ಬೇಸಿಕಲಿ ದೀಸ್ ಹೈಡ್ರೈಡ್ ಹ್ಯಾಸ್ ಬೀನ್ ಫಾರ್ಮ್ ಬೈ ಅನ್ ಹಿಯರ್ ಗ್ರೂಪ್ 14 ಎಲಿಮೆಂಟ್ಸ್ ಓಕೆ ಗ್ರೂಪ್ 14 elements. So ಗೊತ್ತಾಗ್ತಿದೆ ಅಲ್ವಾ ಸೊ ದಿಸ್ ಈಸ್ ದಟ್ ರಿಗಾರ್ಡಿಂಗ್ ದಟ್ ಎಲೆಕ್ಟ್ರಾನ್ ಪ್ರಿಸೈಸ್ ಹೈಡ್ರೈಡ್ ಬೇಸಿಕಲಿ ಹಾಗಾದರೆ ವಾಟ್ ಈಸ್ ಆ್ಯಕ್ಚುಲಿ ಮೀನ್ ಬೈ ಹಿಯರ್ ಎಲೆಕ್ಟ್ರಾನ್ ರಿಚ್ ಹೈಡ್ರೈಡ್ಸ್ electron rich hydride anta andaga of course there will be an here extra electron has to be there, excess of electron has to be there, but as in the form of lone pairs, so those particular hydrates we can call to be as an here electron rich hydrate. Basically these hydrate has been formed by an here 15 to 17 group of elements, 15 to 17 group of element, and basically since that electron deficient hydrate we can call to be as here Lewis acid, and whereas that electron rich hydrate what we can call that Lewis base, exactly. Okay, so you just see that here electron okay rich hydride. Okay, so guys these particular hydrides basically formed by group 15 to group 17 elements, formed by group 15 to group 17 element, and these hydrides which consist of excess of electron as in the form of lone pair, so example if you can take that here, suppose if I have that here NH3, see NH3 ಮೇಲೆ ಎಷ್ಟು lone pair ಇದೆ, one lone pair ಅಂದರೆ ಅದು extra electrons. Okay, so and you just think of that here, suppose if you can have that here, so group 16 form ಅಲ್ಲಿ ನಮಗೆ ಬರೀಬೋದು ಅಂತಂದರೆ H2O. Okay, we would have that here 2 pair of electrons. Okay, and HF, okay 1 2 3 pair. Okay, ಅವೆಲ್ಲ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ಗಳು, ಬಟ್ ಯಾವ ಫಾರ್ಮಲ್ಲಿ ಇದ್ದಾವೆ, ಆ್ಯಸ್ ಅ ಲೋನ್ ಪೇರ್ ಫಾರ್ಮಲ್ಲಿದೆ. ಗೊತ್ತಾಗ್ತಿದೆಯಾ? ಗೊತ್ತಾಗ್ತಾ ಇಲ್ವಾ? ಆ ಮಾಲಿಕ್ಯೂಲ್ ಬರೀತೀವಿ ನೋಡಮ್ಮ. ಓಕೆ NH3, ಓಕೆ H2O, okay, and HF. ಓಕೆನಾ? ಸೊ ಎಕ್ಸಾಂಪಲ್ಸ್ ಅಲ್ಲಿ ಬರ್ದಿದ್ದೀನಿ, ಅದನ್ನ ನೋಡ್ಕೊ. ಓಕೆ, ಆ್ಯಂಡ್ ಬೇಸಿಕಲಿ ದೀಸ್ ಪರ್ಟಿಕ್ಯುಲರ್ ಹೈಡ್ರೈಡ್ ವಾಟ್ ವಿ ಕ್ಯಾನ್ ಕಾಲ್ ದ್ಯಾಟ್? ಓಕೆ, ವಾಟ್ ವಿ ಕ್ಯಾನ್ ಕಾಲ್? Lewis base. Okay, Lewis base, since they have an here extra electrons, no, so that's why we can call it as an here. So those particular hydride, I mean that electron rich hydride, that can be considered as an here Lewis base. Okay, ಈಗ ಬೇಸಿಕಲಿ ಸೊ ವೆದರ್ ಇಟ್ ಈಸ್ ಅನ್ ಹಿಯರ್ ಎಲೆಕ್ಟ್ರಾನ್ ರಿಚ್ ಆರ್ ಅ ಪ್ರಿಸೈಸ್ ಆರ್ ಅ ಡೆಫಿಷಿಯಂಟ್ ಹೈಡ್ರೈಡ್, ವಾಟ್ ಎವರ್ ಇಟ್ ಈಸ್, ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ದೋಸ್ ಪರ್ಟಿಕ್ಯುಲರ್ ಹೈಡ್ರೈಡ್ ಈಸ್ ಬೀಯಿಂಗ್ ಕೋವಲೆಂಟ್ ಹೈಡ್ರೈಡ್ಸ್ ಆರ್ ಮಾಲಿಕ್ಯುಲರ್ ಹೈಡ್ರೈಡ್ಸ್.
So they are being covalent hydrate, they are actually soft in nature, guys. Okay, so they are actually soft in nature. So but whereas ionic hydrate somewhat hard ಆಗಿತ್ತು, ಸೊ ಹಾಗಾಗಿ ಅವುಗಳ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇತ್ತು. ಬಟ್ ಈಗ ಈ ಕೋವಲೆಂಟ್ ಅಥವಾ ಮಾಲಿಕ್ಯುಲರ್ ಹೈಡ್ರೇಟ್ ಬೀಯಿಂಗ್ ದೇ ಆರ್ ಸಾಫ್ಟ್, ಹೆನ್ಸ್ ದೇರ್ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ವಿಲ್ ಬಿ ಲೆಸ್. Okay, they will have an here, so less melting point and as well as that here boiling point, low melting point and as well as that here low boiling point because of their corresponding soft nature. Okay, and the thing is that they are actually conducting in nature, these covalent and as well as that corresponding or molecular hydrate, but they are actually poor conductor. Okay, they are non-conductor, they are actually not a non-conductor, they are actually poor conductor of heat and electricity. ಓಕೆ, ಈ ಪಾಯಿಂಟ್ಸ್ಗಳು ಕೂಡ ನಮಗೆ ಗೊತ್ತಿರಬೇಕು. ಓಕೆ, ದೇ ಆರ್, ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ದೀಸ್ ಪರ್ಟಿಕ್ಯುಲರ್ ಕೋವಲೆಂಟ್ ಆರ್ ಮಾಲಿಕ್ಯುಲರ್ ಹೈಡ್ರೇಟ್ ದೇ ಆರ್ ನಾಟ್ ಆ್ಯನ್ ನಾನ್ ಕಂಡಕ್ಟಿಂಗ್ ಹೈಡ್ರೇಟ್ಸ್ ಗೈಸ್, ದೇ ಆರ್ ಆ್ಯಕ್ಚುಲಿ ಪೂರ್ ಕಂಡಕ್ಟರ್. ಕಂಡಕ್ಟಿಂಗ್ ಪ್ರಾಪರ್ಟಿ ಇರುತ್ತೆ ಬಟ್ ಬಹಳ ಬಹಳ ಕಡಿಮೆ. ಓಕೆನಾ, ಗೊತ್ತಾಗ್ತಿದೆ ಅಲ್ವಾ? ಸೊ ಆ್ಯಂಡ್ ಲೆಟ್ ಅಸ್ ದಟ್ ಕಂಪ್ಲೀಟ್ ದಟ್ ಕೋವಲೆಂಟ್ ಆರ್ ಮಾಲಿಕ್ಯುಲರ್ ಹೈಡ್ರೇಟ್ ಹಿಯರ್. Okay, so due to soft in nature, they have low melting point and boiling point, guys. Okay, so guys, they are poor conductor of heat and electricity. Okay, they are poor conductor of and here heat and as well as that electricity basically. And so since they have an covalent character anta andaga, so in which particular solvent they used to soluble, guys? Polar or non-polar? Very good, non-polar solvent, which means that here organic solvents ಗಳಲ್ಲಿ ಅವುಗಳ solubility ನ exhibit ಮಾಡುತ್ತೆ because they are actually here covalent hydrates. Okay, so since covalent character, okay, they are soluble in organic solvents. Okay, since these particular hydrates are covalent character, okay, so being they are that covalent molecules, so that's why they are actually soluble in here. In which particular solvents, guys? So in that organic solvents basically, ಅಂದ್ರೆ ನಾನ್ ಪೋಲಾರ್ ಸಾಲ್ವೆಂಟ್ಸ್ ಅಲ್ಲಿ ಸಾಲ್ವಬಲ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಕ್ಲಿಯರ್ ಆಯಿತು? ಸೊ ಗೈಸ್, ದಿಸ್ ಇಸ್ ಆಲ್ ಅಬೌಟ್ ದಟ್ ಕೋವಲೆಂಟ್ ಆರ್ ಮಾಲಿಕ್ಯುಲರ್ ಹೈಡ್ರೇಟ್ಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಈಸ್ ದಟ್ ಹಿಯರ್, ಸೊ ನಮಗೆ ಇಲ್ಲಿ ಒಂದಷ್ಟು ನಾಮಿಕ್ಲೇಚರ್ ಗೊತ್ತಾಗಬೇಕು. ಅಂದರೆ ಇಲ್ಲಿ ಒಂದಷ್ಟು ಸ್ಪೆಸಿಫಿಕ್ ಮಾಲಿಕ್ಯೂಲ್ಸ್ಗಳಿದ್ದಾವೆ. ಸೊ ಅವುಗಳನ್ನ ಪ್ರೊನೌನ್ಸ್ ಮಾಡೋ ರೀತಿ ನಮಗೆ ಡಿಫ್ರೆಂಟ್ ಆಗುತ್ತೆ. ಅಂದರೆ ಇವಾಗ ನಾವು ಹೇಗೆ ಸೊ ಆರ್ಗಾನಿಕ್ ಮಾಲಿಕ್ಯೂಲ್ಸ್ಗಳನ್ನ IUPAC ಸಿಸ್ಟಮಲ್ಲಿ ನಾಮಿಕ್ಲೇಟ್ ಮಾಡ್ತೀವೋ ಹಾಗೆ ಇಲ್ಲಿ ಒಂದಷ್ಟು ಮಾಲಿಕ್ಯೂಲ್ಸ್ಗಳಿದ್ದಾವೆ, ಓಕೆ, ಹೈಡ್ರೇಟ್ಸ್ಗಳಿದ್ದಾವೆ. ಅದನ್ನು ನಾವು ನಾಮಿಕ್ಲೇಚರ್ ಮಾಡಬೇಕಾಗತ್ತೆ ಬೈ ಹ್ಯಾವಿಂಗ್ ಅ ಸಫಿಕ್ಸ್ ANE. ಓಕೆ, ಸೊ ಯು ಜಸ್ಟ್ ಸಿ ದಟ್ ಹಿಯರ್. ಈಗ ಅಮೋನಿಯಾ ಇದೆ, NH3 ನಾವು ಅಮೋನಿಯಾ ಅಂತ ಹೇಳ್ತೀವಿ, ಬಟ್ ಅಕಾರ್ಡಿಂಗ್ ಟು ದಟ್ ನಾಮಿಕ್ಲೇಚರ್ ವಿ ಆ್ಯಕ್ಚುಲಿ ಕಾಲ್ ಟು ಆಸ್ ನಿಯರ್ ಅಝೇನ್. ಓಕೆ, ಅಝೇನ್. ಈಗ H2O ವಾಟರ್, ಬಟ್ ವಿ ಕ್ಯಾನ್ ಕಾಲ್ ಟು ಆಸ್ ನಿಯರ್ ಆಕ್ಸಿಡೇನ್. PH3 ಇದೆ, ಓಕೆ, ಪಾಸ್ಪೇನ್. H3S ಸಲ್ಫೇನ್. ಓಕೆ, ಈ ಥರದ್ದು ಒಂದಷ್ಟು ಮಾಲಿಕ್ಯೂಲ್ಸ್ಗಳಿದ್ದಾವೆ. ವಿಲ್ ಟಾಕ್ ಅಬೌಟ್ ದಟ್ ಒನ್. ಓಕೆ, ನಾಮಿಕ್ಲೇಚರ್ ಅಂತ ಬರ್ಕೊಂಬಿಡಿ. ಓಕೆ, nomenclature as well, guys. Suppose if you can have that here NH3, so which we can that called to as here what as in, see guys, in this particular case what happened that here in these particular molecules, so while naming we have to use that here suffix that has been end up with an here ANE. Okay, so and if you can have that here PH3, that is phosphane. Okay, and if you can have that here CiH4, which is silane. Okay, H2S sulfane, and H2O oxidane,
and germanium hydride, we have that here germane. Okay, so ಇದು ಗೊತ್ತಿರಲಿ ನಮಗೆ ಯಾವಾಗಲೂ. Okay, so this is the sort of a nomenclature guys, so for some sort of a molecules. Okay, so while nomenclating these particular molecules, so that we should have to use that suffix here ANE. Okay, NH3 ನ ನಾವು ಇಲ್ಲಿ ಅಜೇನ್ ಅಂತ ಹೇಳ್ತೀವಿ. ಓಕೆ, ವೆರಾಸ್ ಜರ್ಮೇನಿಯಮ್ನ ಇಲ್ಲಿ ಸೊ ಜರ್ಮೇನ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಕ್ಲಿಯರಾ? Okay, so and by the way, this is a that hydrogen and its topic and its compound chapter by the way. Okay, in that we are actually studying that here corresponding hydrates. ಅದರಲ್ಲಿ ಎರಡು ಕಾನ್ಸೆಪ್ಟ್ ಅಲ್ಲಿ ಮುಗ್ದೋಗಿದೆ. ಒಂದು ಆಲ್ರೆಡಿ ಮುಗ್ದೋಗಿದೆ, ಅಯಾನಿಕ್ ಹೈಡ್ರೇಟ್ ಆ್ಯಂಡ್ ಆಸ್ ವೆಲ್ ಆಸ್ ದಟ್ ಕೋವಲೆಂಟ್ ಆರ್ ಮಾಲಿಕ್ಯುಲರ್ ಹೈಡ್ರೇಟ್. ಇನ್ನು ಓನ್ಲಿ ಒಂದೇ ಒಂದು ಬಾಕಿ ಇದೆ ರೀ, ಅದನ್ನ ಡಿಸ್ಕಸ್ ಮಾಡುವ. ಓಕೆನಾ? ಓಕೆ, ಸೊ ಮೆಟಾಲಿಕ್ ಆರ್ ಇಂಟರ್ಸ್ಟಿಷಿಯಲ್ ಆರ್ ನಾನ್ ಸ್ಟಾಯ್ಕಿಯೋಮೆಟ್ರಿಕ್ ಹೈಡ್ರೇಟ್, ಬನ್ನಿ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ತಗೊಳ್ಳುವ. ಓಕೆ, so listen guys here. Okay, so non-stoichiometric or metallic or so interstitial hydride. So guys, basically see ಇವಾಗ ಅಯಾನಿಕ್ ಹೈಡ್ರೇಟ್ಸ್ ಬಂದು ಓನ್ಲಿ ಗ್ರೂಪ್ ಫಸ್ಟ್ ಆ್ಯಂಡ್ ಗ್ರೂಪ್ ಸೆಕೆಂಡ್ ಎಲಿಮೆಂಟಿಂದ ಫಾರ್ಮೇಷನ್ ಆಗುವಂಥ ಹೈಡ್ರೇಟ್ಸ್. ಈಗ ಪಿ ಬ್ಲಾಕ್ ಎಲಿಮೆಂಟಿಂದ ಫಾರ್ಮೇಷನ್ ಆಗುವಂಥ ಹೈಡ್ರೇಟ್ ದಟ್ ಈಸ್ ಕೋವಲೆಂಟ್ ಆರ್ ಮಾಲಿಕ್ಯುಲರ್ ಹೈಡ್ರೇಟ್. ಈಗ ಒಂದಷ್ಟು ಡಿ ಆ್ಯಂಡ್ ಆಸ್ ವೆಲ್ ಆಸ್ ದಟ್ ಎಫ್ ಬ್ಲಾಕ್ ಎಲಿಮೆಂಟಿಂದ ಫಾರ್ಮೇಷನ್ ಆಗುವಂಥ ಹೈಡ್ರೇಟ್ಸ್ಗಳನ್ನ ನಾವು ಸೊ ಇಲ್ಲಿ ನಾನ್ ಸ್ಟಾಯ್ಕಿಯೋಮೆಟ್ರಿಕ್ ಆರ್ ಮೆಟಾಲಿಕ್ ಆರ್ ಇಂಟರ್ಸ್ಟಿಷಿಯಲ್ ಹೈಡ್ರೇಟ್ ಅಂತ ಹೇಳ್ತಾ ಹೋಗ್ತೀವಿ. Okay, so this particular hydrate that has been formed by here some sort of a D and as well as the F block elements. Okay, are you getting the point here? See, the thing is that non-stoichiometric or a metallic or a interstitial hydrate anta andaga, so these particular hydrate that has been formed by here, so most of the D and as well as that here F block elements. Okay, so that particular hydrate which we can call to be as in here what? So that is interstitial or non-stoichiometric or metallic hydrates. Okay, are you getting the point here? Okay, so hagadre let us write that here. So these hydrates formed by most of the D and F block elements. Most of the D and as well as that F block element. So but the thing is that I didn't use that here all the D and as well as that all the F block element, but I used to say that here I used here most of the but not all. Okay, but ಇಲ್ಲಿ ಯಾಕೆ ಈ ವರ್ಡ್ ಯೂಸ್ ಮಾಡಿದೆ ಅಂತ ಅಂದರೆ ಸೊ ವಿ ಹ್ಯಾವ್ ದಟ್ ಹಿಯರ್ ಸಮ್ ಸಾರ್ಟ್ ಆಫ್ ಅ ಗ್ರೂಪ್. ಸೊ ವೇರ್ ದಟ್ ಹಿಯರ್ ಸೊ ಗ್ರೂಪ್ 7, 8, 9. Okay, the metal which belongs to that group 7, 8, 9, so these particular group of metal does not form an here corresponding hydrates. Okay, ಅರ್ಥ ಆಗ್ತಿದೆ ಅಲ್ವಾ? So the group of 7, 8 and 9, okay, so the metal which belongs to these particular groups that does not form an here these particular hydrates case, so which we can call to be as an here hydrate gap. Hydrate gap anta andre the metals of that group 7, 8, 9 that does not form an here hydrates. Okay, which we can call to be as in here what? Hydrate gap. Okay, so the group 7, 8 and 9, okay, so these particular group of metals okay do not form hydrates, so which we can call to be as in here what? Hydrate gap. ಸೊ ಬೇಸಿಕಲಿ ಈಗ ಹೈಡ್ರೇಟ್ ಫಾರ್ಮೇಷನ್ ಆಗಬೇಕು ಅಂದರೆ ಒಂದು ಕ್ರೈಟೀರಿಯಾ ಏನು ಗೊತ್ತಾ? ಸೊ ಮೆಟಲ್ ಶುಡ್ ಗಿವ್ ಎಲೆಕ್ಟ್ರಾನ್ ಟು ದಟ್ ಹಿಯರ್ ಹೈಡ್ರೋಜನ್, ಬಟ್ ದಿಸ್ ಪರ್ಟಿಕ್ಯುಲರ್ ಫ್ಯಾಕ್ಟರ್ ಡಸಂಟ್ ಹ್ಯಾಪನ್ ಇನ್ ದ ಕೇಸ್ ಆಫ್ ದೀಸ್ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಮೆಟಲ್ಸ್. ಓಕೆ, ಹಿಯರ್ ಇಟ್ ಸೆಲ್ಫ್ ವಾಟ್ ಹ್ಯಾಪನ್ ದಟ್ ಹಿಯರ್ ಸೊ ದಟ್ ದೀಸ್ ಮೆಟಲ್ಸ್ ಆರ್ ಅಕ್ಸೆಪ್ಟ್ ಎಲೆಕ್ಟ್ರಾನ್ ಫ್ರಮ್ ದಟ್ ಹಿಯರ್ ಹೈಡ್ರೋಜನ್ ಇಟ್ ಸೆಲ್ಫ್. ಅರ್ಥ ಆಗ್ತಿದೆಯಲ್ವಾ? ಗೊತ್ತಾಗ್ತಿದೆ ತಾನೇ? ಓಕೆ, ಕ್ಲಿಯರಾ ಇದು? ಹಾಂ, ಸೊ ಗ್ರೂಪ್ 7, 8 ಆ್ಯಂಡ್ 9, ಸೊ ಈ ಪರ್ಟಿಕ್ಯುಲರ್ ಗ್ರೂಪಲ್ಲಿ ಬರುವಂಥ ಮೆಟಲ್ಸ್ಗಳು ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗಿ ನಿಮಗೆ ಹೈಡ್ರೇಟ್ನ ಫಾರ್ಮೇಷನ್ ಮಾಡ್ತಾ ಇಲ್ಲ.
ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಫ್ಯಾಕ್ಟರ್ನ ಈ ಪರ್ಟಿಕ್ಯುಲರ್ ಪ್ರೋಸೆಸ್ನ ಏನಂತ ಹೇಳ್ತಾ ಇದೀವಿ ನಾವು ಹೈಡ್ರೈಡ್ ಗ್ಯಾಪ್ ಅಂತ. ಸೊ ಯಾಕೆ ಈ ಪ್ರಾಬಬ್ಲಿ ಹೀಗೆ ಆಗ್ತಾ ಇದೆ ಅಂತ ಅಂದರೆ ಬಿಕಾಸ್ ಹೈಡ್ರೈಡ್ ಫಾರ್ಮೇಷನ್ ಆಗಬೇಕು ಅಂದರೆ ಮೆಟಲ್ಗಳು ಎಲೆಕ್ಟ್ರಾನ್ಸ್ ಕೊಡಬೇಕಾಗತ್ತೆ ಹೈಡ್ರೋಜನಿಗೆ, ಆಗ ಮಾತ್ರ ದೇರ್ ಈಸ್ ಅ ಪಾಸಿಬಿಲಿಟೀಸ್ ಆಫ್ ಫಾರ್ಮಿಂಗ್ ಕರೆಸ್ಪಾಂಡಿಂಗ್ ಹೈಡ್ರೈಡ್. ಬಟ್ ಇಲ್ಲಿ ಕೇಸ್ ಉಲ್ಟಾ ಆಗಿದೆ. ಓಕೆ, ಈ ಎಲ್ಲ ಪರ್ಟಿಕ್ಯುಲರ್ 4 ಮೆಟಲ್ಸ್ಗಳು ಏನು ಮಾಡ್ತಾ ಇದ್ದಾವೆ ಅಂತ ಅಂದರೆ ಸೊ ಎಲೆಕ್ಟ್ರಾನ್ಸ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ ಯಾವುದರಿಂದ? ಹೈಡ್ರೋಜನಿಂದ. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾಗಿ ದ್ಯಾಟ್ ವಿ ಕ್ಯಾನ್ ಕಾಲ್ ಟು ಬಿ ಆಸ್ ಅನ್ ವಾಟ್ ಹೈಡ್ರೈಡ್ ಗ್ಯಾಪ್. ಬಟ್ ಈಗ ಗ್ರೂಪ್ 6 ಎಲಿಮೆಂಟ್ ಇದೆ. ಗ್ರೂಪ್ 6ಅಲ್ಲಿ ಓನ್ಲಿ ಕ್ರೋಮಿಯಂ ಶುಡ್ ಫಾರ್ಮ್ ಆನ್ ಹಿಯರ್ ಕರೆಸ್ಪಾಂಡಿಂಗ್ ಹೈಡ್ರೈಡ್. ಓಕೆ, ಇನ್ ಗ್ರೂಪ್ 6 ಓನ್ಲಿ ಕ್ರೋಮಿಯಂ, ನಾಟ್ ಆಲ್ ದ ಎಲಿಮೆಂಟ್ಸ್ ಆಫ್ ಗ್ರೂಪ್ 6. ಓಕೆ, ಇನ್ ಗ್ರೂಪ್ 6 ಓಕೆ ಓನ್ಲಿ chromium is formed hydride as in the form of CrH, ಗೊತ್ತಾಗ್ತಿದೆಯಾ? ಓಕೆ, ಸೊ ಇನ್ ಗ್ರೂಪ್ 6 ಓನ್ಲಿ ಕ್ರೋಮಿಯಂ ಶುಡ್ ಫಾರ್ಮ್ ಆನ್ ಹಿಯರ್ ಕರೆಸ್ಪಾಂಡಿಂಗ್ ಹೈಡ್ರೈಡ್ ಆಸ್ ದ ಫಾರ್ಮ್ ಆಫ್ CrH. ನೋಡಿ ಕರೆಕ್ಟಾಗಿ ಗೊತ್ತಾಗ್ತಿದೆ ಅಲ್ವಾ? So and most important thing is that here, so these particular hydride oftenly we can call to be as an here non-stoichiometric hydride, and their particular composition has been varies with that here as you are varying temperature and as well as the pressure. ನೀನು ಪ್ರೆಷರ್ನ ಟೆಂಪ್ರೇಚರ್ನ ವೇರಿ ಮಾಡ್ತಾ ಹೋಗ್ತಿದೆಯಾ ಅಂತ ಅಂದರೆ ಸೊ ಆ ಪರ್ಟಿಕ್ಯುಲರ್ ಹೈಡ್ರೈಡ್ಸ್ಗಳ ಕಾಂಪೋಸಿಷನ್ ಕೂಡ ವೇರಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ದಿಸ್ ಪರ್ಟಿಕ್ಯುಲರ್ ಹೈಡ್ರೈಡ್ ವಿಚ್ ವೈಲೇಟ್ಸ್ ದಟ್ ಹಿಯರ್ ದಟ್ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಅಥವಾ ಲಾ ಆಫ್ ಡೆಫಿನಿಟ್ ಪ್ರಪೋರ್ಷನ್ಸ್ ಅಂತ ಒಂದು ಲಾ ಇದೆ ಅಲ್ವ ನಮಗೆ, ಸ್ಟೇಟ್ಸ್ ಆಫ್ ದಟ್ ಸೊ ಸಮ್ ಬೇಸಿಕ್ ಕಾನ್ಸೆಪ್ಟ್ ಕೆಮಿಸ್ಟ್ರಿಯಲ್ಲಿ ಬರುತ್ತೆ. ಓಕೆ, ಸೊ ಅಲ್ಲಿ ಸೊ ಆ ಒಂದು ಲಾ ಏನಿದೆ ಅಲ್ವಾ, ಸೊ ಆ ಲಾನ ವೈಲೇಟ್ ಮಾಡ್ತಾ ಇದೆ ನಮಗೆ. ಯಾಕಂದರೆ ಇಲ್ಲಿ ಕಾನ್ಸ್ಟೆಂಟ್ ಆಗಿರ್ಬೋದು, ಒಂದು ಕಾಂಪೋಸಿಷನ್ ಇದೆ ಅಂತ ಅಂದರೆ. ಬಟ್ ಆ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ಸ್ ಕಾಂಪೋಸಿಷನ್ ನಮಗೆ ಕಾನ್ಸ್ಟೆಂಟ್ ಆಗಿಲ್ಲ ರೀ. ನೀನು ಟೆಂಪ್ರೇಚರ್ನ ವೇರಿ ಮಾಡ್ತಾ ಇದೆಯಾ, ಪ್ರೆಷರ್ನ ವೇರಿ ಮಾಡ್ತಾ ಇದೆಯಾ ಅಂತ ಅಂದರೆ ಕಾಂಪೋಸಿಷನ್ ಆಫ್ ಮಾಲಿಕ್ಯೂಲ್ ಈಸ್ ಬೀಯಿಂಗ್ ಆಲ್ಸೋ ವೇರೀಸ್. ಅರ್ಥ ಆಗ್ತಿದೆ ಅಲ್ವಾ? ಸೊ ದಟ್ಸ್ ವೈ ವಿ ಕ್ಯಾನ್ ಕಾಲ್ ಟು ಬಿ ಆಸ್ ಅನ್ ಹಿಯರ್ ದೀಸ್ ಪರ್ಟಿಕ್ಯುಲರ್ ಹೈಡ್ರೈಡ್ ಆಸ್ ಅನ್ ಹಿಯರ್ ನಾನ್ ಸ್ಟೋಯಿಕೋಮೆಟ್ರಿಕ್ ಹೈಡ್ರೈಡ್. ವಾಟ್ ವಿ ಕ್ಯಾನ್ ಕಾಲ್ಡ್ ಹಿಯರ್ ನಾನ್ ಸ್ಟೋಯಿಕೋಮೆಟ್ರಿಕ್ ಹೈಡ್ರೈಡ್. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಸೊ ಮತ್ತೆ ಇದನ್ನ ಕಂಟಿನ್ಯೂ ಮಾಡೋಣ. ಇದು ತುಂಬ ಹೇಳೋದಿದೆ, ಇಲ್ಲಾಂದರೆ ಅವರು ಇದು ಮಾಡ್ತಾರೆ, ಆಫ್ ಮಾಡಿ.